ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸ್ಆ್ಯಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕ್ರೈಸ್ತ ಸ್ತ್ರೀಯರಾದಂಥವರಲ್ಲಿ ರೂತಳ ಸ್ವಭಾವ ಮತ್ತು ರೂತಳ ಒಳ್ಳೆಯ ಸದ್ಗುಣಗಳು ಉಂಟು ಎಂದು ನಾವಿವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ರೂತಳಲ್ಲಿದ್ದಂತಹ ಆ ಗುಣಗಳನ್ನು ನಾವು ಇವತ್ತು ಧ್ಯಾನಿಸಿ ನಮ್ಮಲ್ಲಿ ಯಾವುದು ಇಲ್ಲವೋ ಅದನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಲಿದ್ದೇವೆ. ಹಾಗಾಗಿ ರೂತಳ ಕುರಿತಾಗಿ ನಾವಿವತ್ತು ಧ್ಯಾನಿಸಲಿದ್ದೇವೆ. ಎಂದು ನಾವು ಬರೀ ರೂತಳ ಕುರಿತಾಗಿ ಮಾತ್ರ ಧ್ಯಾನಿಸಲಿದ್ದೇವೆ. ಮುಂದಿನ ದಿವಸಗಳಲ್ಲಿ ರೂತಳು ಮತ್ತು ಬೋವಾಜನು ಹಾಗೂ ನವಮಿಯ ಕುರಿತಾಗಿ ನಾವು ಧ್ಯಾನಿಸೋಣ. ಸೊ ಈ ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ರಾಜ್ಯ ಈ ಸುಂದರವಾದ ದಿನವನ್ನ ಕಾಣಲಿಕ್ಕೆ ಕೊಟ್ಟಂತಹ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಸಮಯದಲ್ಲಿ ಸಂದೇಶವನ್ನ ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೇ ನೀನು ಮಾತನಾಡು. ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ರಾಜ, ನೀನು ತಾನೇ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ, ಆಮೆನ್. ಮೊದಲನೇದಾಗಿ ರೂತಳ ಒಂದು ಬ್ಯಾಕ್ಗ್ರೌಂಡ್ನ ಕುರಿತು ನಾವು ಧ್ಯಾನಿಸಿ ನಂತರ ಆಕೆಯ ಜೀವಿತದಿಂದ ನಾವು ಕಲಿತುಕೊಳ್ಳಬೇಕಾದಂಥ ಗುಣಗಳು ಹಾಗೂ ಪಾಠಗಳನ್ನು ನಾವು ತಿಳಿದುಕೊಳ್ಳೋಣ. ರೂತಳ ಕುರಿತಾಗಿ ನಾವು ರೂತಳ ಪುಸ್ತಕದಲ್ಲಿ ಕಾಣ್ತೇವೆ. 1-4 ಅಧ್ಯಾಯಗಳು ಮಾತ್ರ ಇದೆ. ಸತ್ಯವೇದದಲ್ಲಿ ಸ್ತ್ರೀಯ ಹೆಸರಿಂದಲೇ ಪುಸ್ತಕಗಳು ಬರೆಯಲ್ಪಟ್ಟಿರುವುದು 2 ಪುಸ್ತಕ ಆಗಿದೆ. ಮೊದಲನೇದು ರೂತಳು, ಇನ್ನೊಂದು ಎಸ್ತೇರಳಾಗಿದೆ. ಸೊ ಈ ರೂತಳು ಯಾರು, ಈಕೆಯ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಮೊದಲನೇ ಅಧ್ಯಾಯ 1ನೇ ವಚನದಲ್ಲಿ, ನ್ಯಾಯಸ್ಥಾಪಕರು ಆಳುತ್ತಿದ್ದಂತಹ ಕಾಲದಲ್ಲಿ ಬರಗಾಲ ಉಂಟಾದ ಕಾರಣದಲ್ಲಿ ಯಹೂದಿಯ ಪ್ರಾಂತ್ಯದ ಬೆತ್ಲೆಹೇಮಿನಲ್ಲಿ ಒಬ್ಬ ಮನುಷ್ಯನಿರ್ತಾನೆ. ಆತನ ಹೆಸರು ಎಲಿಮೇಕನು, ಆತನ ಹೆಂಡತಿ ಹೆಸರು ನವಮಿ. ಆತನಿಗೆ 2 ಮಕ್ಕಳಿರ್ತಾರೆ. ಅವರ ಮಕ್ಕಳ ಹೆಸರು ಮಹೋಲ್ಲೋನ್ ಆ್ಯಂಡ್ ಕಿಲಿಯೋನ್ ಅನ್ನೋ ಆ 2 ಮಕ್ಕಳಿರ್ತಾರೆ. ಸೊ ಅವರು ಅಲ್ಲಿ ಬರಗಾಲ ಬರ್ತದೆ. ಆದ ಕಾರಣ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲೇ ಸ್ವಲ್ಪ ದೂರ ಇರುವಂತಹ ಮೋವಾಬ್ ದೇಶಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಹೋಗಿ ವಾಸಿಸ್ತಾರೆ. ನಂತರ ಈ ಒಂದು ಮಕ್ಕಳು ಏನಿರ್ತಾರಲ್ಲ, ಎಲ್ಕಾನನ ಮಕ್ಕಳಿಗೆ ಮದುವೆಯನ್ನ ಮಾಡ್ತಾರೆ. ಮದುವೆನ ಮಾಡಿದ ನಂತರ ಎಲ್ಕಾನನು ಸತ್ತು ಹೋಗ್ತಾನೆ. ಅದ ನಂತರ ಮಹೋಲೋನನು ರೂತಳನ್ನ ಮದುವೆ ಆಗುವುದನ್ನ ಕಾಣ್ತೇವೆ. ಕಿಲಿಯೋನನಿಗೂ ಮದುವೆ ಆಗ್ತದೆ. ಆಕೆ ಹೆಸರು ಓರ್ಫಾ. ಇವರಿಬ್ಬರು ಮೋವಾಬ್ ಸ್ತ್ರೀಯರಾಗಿರ್ತಾರೆ. ನಂತರ ಆ 2 ಕೂಡ ಸತ್ತು ಹೋಗ್ತಾರೆ. ಮಹೋಲೋನ್ ಮತ್ತು ಕಿಲಿಯೋನ್ ಕೂಡ ಸತ್ತು ಹೋಗ್ತಾರೆ. ನಂತರ ನವಮಿ ತುಂಬಾ ದುಃಖಕ್ಕೆ ಒಳಗಾಗ್ತಾಳೆ. ಯಾಕೆಂದ್ರೆ ಗಂಡನನ್ನು ಕಳೆದುಕೊಳ್ತಾಳೆ, ಹಾಗೆ ಮಕ್ಕಳನ್ನು ಕಳೆದುಕೊಳ್ತಾರೆ. ನಂತರ ನವಮಿ ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಸ್ವದೇಶಕ್ಕೆ ಹೋಗಲು ನಿರ್ಧರಿಸುವಾಗ ಈ 2 ಸೊಸೆಯಂದಿರನ್ನ ಕರೆದು ನಿಮ್ಮ ತವರು ಮನೆಗಳಿಗೆ ಹೋಗಿ ಅಂತ ಹೇಳ್ತಾರೆ. ಆದರೆ ಓರ್ಫಳು ಅವಳ ತವರು ಮನೆಗೆ ಹೋಗ್ತಾಳೆ. ಆದರೆ ರೂತಳು ಮಾತ್ರ ಹೋಗೋದಿಲ್ಲ. ಎಷ್ಟೇ ಹೇಳಿದ್ರು ಸಹ, ಎಷ್ಟೇ ಒತ್ತಾಯ ಮಾಡಿದ್ರು ರೂತಳು ಮಾತ್ರ, ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ನಿನ್ನ ಜನರೇ ನನ್ನ ಜನರು, ನೀನು ಎಲ್ಲಿ ವಾಸಿಸ್ತೀಯೋ ನಾನು ಅಲ್ಲೇ ವಾಸಿಸ್ತೇನೆ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಸಮಾಧಿ ಎಲ್ಲಿ ಆಗ್ತದೋ ನಾನು ಕೂಡ ಅಲ್ಲಿಯೇ ಸಮಾಧಿ ಆಗಬೇಕೆಂದು ಆಕೆ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ಹಾಗಾಗಿ ನವಮಿ ಮತ್ತು ರೂತಳು ಬೆತ್ಲೆಹೇಮಿಗೆ ಬರುವುದನ್ನು ನಾವು 1ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ನಂತರ 2ನೇ ಅಧ್ಯಾಯದಲ್ಲಿ ರೂತಳು ತನ್ನ ವಯಸ್ಸಾದಂಥ ಅತ್ತೆಯನ್ನು ಸಾಕೋದಕ್ಕೋಸ್ಕರ ಆಕೆ ಏನು ಮಾಡ್ತಾಳೆ ಅಂದರೆ, ಬೋವಾಜನೆಂಬ ಒಬ್ಬ ವ್ಯಕ್ತಿಯ ಹೊಲದಲ್ಲಿ ಅಂಕಲಾಯಲು ಹೋಗ್ತಾರೆ. ಈ ಅಂಕಲಾಯದಿರೋ ಕುರಿತಾಗಿ ನಾವೆಲ್ಲಿ ಕಾಣ್ತೇವೆ ಅಂದರೆ, ಯಾಜಕ ಕಾಂಡ 23ನೇ ಅಧ್ಯಾಯ 22ನೇ ವಚನದಲ್ಲಿ ಕಾಣ್ತೇವೆ. ಸ್ವದೇಶದವರಾಗಲಿ ಅಥವಾ ಬಡವರಾಗಲಿ ಅಂಕಲಾಯಲಿಕ್ಕೆ ಏನು ಮಾಡಬೇಕು, ಓನರ್ ಆದಂಥವನು, ಆ ಹೊಲದ ಯಜಮಾನನ್ ಯಾರಿರ್ತಾನೋ ಅವನು ಬಿಡಬೇಕು. ಸುತ್ತಲೂ ಕೊನೆಯದ ಭಾಗ ಏನಿರುತ್ತೋ ಅದನ್ನು ನೀವು ತೆಗೆದುಕೊಳ್ಬಾರ್ದು. ಅದನ್ನು ಪರದೇಶದವರಿಗೂ ಮತ್ತು ಬಡವರಿಗೆ ಕೊಡಬೇಕಂತ ದೇವರು ಅವರಿಗೆ ಆಜ್ಞೆಯನ್ನು ಕೊಟ್ಟಿರುವ ಪ್ರಕಾರ ಅವ್ರು ಏನು ಮಾಡ್ತಾರೆ, ಬೇರೆ ದೇಶದಿಂದ ಬಂದವರಿಗೆ ಮತ್ತು ಬಡವರಿಗೆ ಅಂಕಲಾಯಲಿಕ್ಕೆ ಅಲ್ಲಿದ್ದಂತಹ ಒಂದು ಏನಿರ್ತದೆ ಆಹಾರ, ಅದನ್ನೆಲ್ಲ ಅವರು ಸಂಗ್ರಹಿಸಿಕೊಂಡು ಅವರು ತೆಗೆದುಕೊಂಡು ಹೋಗ್ಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ. ಇಂಥ ಸಮಯದಲ್ಲಿ ಈ ರೂತಳು ಬಹಳ ಕಷ್ಟಪಟ್ಟು ಕೆಲಸ ಮಾಡುವಂಥವಳಾಗಿದ್ದಳು. ಬೋವಾಜನು ತನ್ನ ಸೇವಕನಿಗೆ ಕೇಳ್ತಾರೆ, ಈ ಹುಡುಗಿ ಯಾರು? ಆಗ ಅವನು ಹೇಳ್ತಾನೆ, ಈಕೆ ಬೆಳಗ್ಗೆ ಬಂದವಳು ಇಲ್ಲಿಯೇ ಇದ್ದಾಳೆ, ನವಮಿಯ ಸಂಗಡ ಬಂದಂತಹ ಸ್ತ್ರೀ ಈಕೆ ಆಗಿದ್ದಾಳೆ ಅಂತ ಹೇಳುವಾಗ
ದೇವರು ಬೋವಾಜನ ಹೃದಯದಲ್ಲಿ ರೂತಳ ವಿಷಯವಾಗಿ ಕನಿಕರ ಹುಟ್ಟುವ ಹಾಗೆ ಮಾಡ್ತಾರೆ. ನೀವು ಅಲ್ಲಿ 2ನೇ ಅಧ್ಯಾಯದಲ್ಲಿ ಓದುವಾಗ ಅವನು ಅವಳಿಗೆ ಏನಂತ ಹೇಳ್ತಾನೆ, ನೀನು ನಮ್ಮ ಹೊಲದ ಇಲ್ಲಿಯೇ ನೀನು ಅಂಕಲನ್ನ ಆಯ್ಬೇಕು, ಬೇರೆಯವರ ಹೊಲಕ್ಕೆ ನೀನು ಹೋಗಬೇಡ. ಹಾಗೆ ಅವರ ಸೇವಕರುಗಳಿಗೂ ಹೇಳ್ತಾರೆ, ರೂತಳಿಗೆ ತೊಂದರೆಯನ್ನ ಕೊಡಬೇಡಿ, ಆಕೆಗೆ ಬಯ್ಯಬೇಡ್ರಿ ಅಂತ ಹೇಳಿ ಆಹಾರವನ್ನು ಕೊಡ್ತಾನೆ. ಹೀಗೆ ದೇವರು ಅವನ ಮನಸ್ಸಿನಲ್ಲಿ ರೂತಳ ವಿಷಯವಾಗಿ ಕನಿಕರ ಹುಟ್ಟಿಸುವಂತೆ ಮಾಡ್ತಾನೆ. ನಂತರ 3ನೇ ಅಧ್ಯಾಯದಲ್ಲಿ ನವಮಿಯ ಒಂದು ಆಲೋಚನೆಯ ಪ್ರಕಾರವಾಗಿ ರೂತಳು ಏನು ಮಾಡ್ತಾಳೆ ಅಂದರೆ, ಬೋವಾಜನ ಮಲಗಿರುವಂಥ ಒಂದು ಸಮಯದಲ್ಲಿ ಹೋಗಿ ಅವನ ಕಾಲ ಮೇಲಿದ್ದಂತಹ ಒಂದು ಒದ್ದುಕೊಂಡಿದ್ದಂಥ ಕಂಬಳಿಯನ್ನು ತೆಗಿತಾಳೆ. ಸೊ ಇದು ಆಗಿನ ಕಾಲದಲ್ಲಿ ಇದ್ದಂತಹ ರೂಲ್ಸ್ ಏನಾಗಿತ್ತಂದರೆ, ಯಾರಾದರೂ ತಮ್ಮ ಕಾಲುಗಳ ಮೇಲಿದ್ದಂತಹದ್ದನ್ನು ತೆಗೆದು ಅವರ ಕಾಲನ್ನು ಕಾಣುವಂತೆ ಮಾಡುವುದು ಎಂಥದ್ದಾಗಿತ್ತಂದರೆ, ಆಗಿನ ಕಾಲದಲ್ಲಿ ನಾನು ನಿನ್ನನ್ನು ಮದುವೆ ಆಗಲು ಇಚ್ಛಿಸುತ್ತೇನೆ, ಒಂದು ಇಷ್ಟವನ್ನು ಹೊರಪಡಿಸುವಂಥದ್ದು, ಸೂಚಿಸುವಂಥದ್ದು ಇದಾಗಿರ್ತದೆ. ಹಾಗಾಗಿ ನವಮಿ ಒಂದು ಆಲೋಚನೆಯ ಪ್ರಕಾರವಾಗಿ ರೂತಳು ಮಾಡ್ತಾಳೆ. ನಂತರ ಬೋವಾಜನು ಎದ್ದು ನೋಡುವಾಗ ಆಕೆಯಲ್ಲಿರುವುದನ್ನು ಕಾಣುವಾಗ, ನಾನು ನಿನ್ನ ಹತ್ತಿರದ ಸಂಬಂಧಿಯಾಗಿದ್ದೇನೆ ಅಂತ ಹೇಳಿ ಅವನು ಏನು ಮಾಡ್ತಾನೆ, ಮಾತನ್ನು ಕೊಡ್ತಾನೆ, ನಾನು ನಿನ್ನನ್ನು ವಿವಾಹವಾಗ್ತಾನೆ. ಇನ್ನೊಬ್ಬ ಸಂಬಂಧಿ ಇದ್ದಾನೆ, ಅವನು ನಿನ್ನನ್ನು ಒಪ್ಪಿಕೊಂಡ್ರೆ ಒಪ್ಪಿಕೊಳ್ಳಲಿ, ಇಲ್ಲವಾದರೆ ನಾನು ಖಂಡಿತವಾಗಿಯೂ ನಿನಗೆ ಆ ಧರ್ಮವನ್ನು ನಡೆಸಿಕೊಡ್ತೇನೆ ಎಂದು ವಾಗ್ದಾನ ಮಾಡ್ತಾನೆ. ಹಾಗೆ ಆಕೆಯನ್ನು ಏನಂತ ಹೇಳ್ತಾನೆ ಅಂದರೆ, ನೀನು ಇಲ್ಲಿಯೇ ನೀನು ಕಾದಿರು ಅಂತ, ಬೆಳಗಾಗುವ ತನಕ ಇಲ್ಲಿಯೇ ಮಲಕೋ ಎಂದು ಆಕೆಗೆ ಹೇಳುವಾಗ ಆಕೆ ಆತನ ಕಾಲಿನ ಬಳಿಯಲ್ಲೇ ಬೆಳಗಾಗುವ ತನಕ ಮಲಗಿ ಕಾಯುವುದನ್ನು ನಾವು ಕಾಣ್ತೇವೆ. ಆಕೆಯಲ್ಲಿದ್ದಂಥ ಆ ಒಳ್ಳೆಯ ಗುಣವನ್ನು ನೋಡಿ ದೇವರು ಏನು ಮಾಡ್ತಾರೆ ಅಂದರೆ, 4ನೇ ಅಧ್ಯಾಯದಲ್ಲಿ ಬರುವಾಗ ಬೋವಾಜನಿಗೂ ಮತ್ತು ರೂತಳಿಗೂ ಮದುವೆ ಆಗುವುದನ್ನು ನಾವು ಕಾಣ್ತೇವೆ. ಮದುವೆ ಆದ ನಂತರ ಅವರಿಗೆ ಒಬ್ಬ ಮಗನ ಹುಡ್ತಾನೆ. ಆತನ ಹೆಸರೇ ಒಬೇದನು. ಅವನು ಬೇರೆ ಯಾರು ಅಲ್ಲ, ಅರಸನಾದಂಥ ದಾವೀದನ ಅಜ್ಜನಾಗಿರ್ತಾನೆ. ರೂತಳು ಮತ್ತು ಬೋವಾಜರು ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಆಫ್ ಡೇವಿಡ್, ಕಿಂಗ್ ಡೇವಿಡ್. ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ತನ್ನ ಅಪ್ಪನ ಅಜ್ಜಿ ತಾತ ಆಗಿರ್ತಾರೆ. ಸೊ ಈ ಒಂದು ರೂತಳ ಜೀವಿತದಿಂದ ನಾವಿವಾಗ ಕಲಿತುಕೊಳ್ಳಬೇಕಾದ ಕೆಲವೊಂದು ಪಾಠಗಳು ಮತ್ತು ಗುಣಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ. ರೂತಳ ಪುಸ್ತಕವನ್ನು ನಾವು ಸಪ್ರೇಟಾಗಿ ಧ್ಯಾನಿಸುವಾಗ ಅವರ ಹೆಸರಿನ ಅರ್ಥ, ಅವರು ಎಲ್ಲಿಗೆ ಹೋದ್ರು, ಏನಾಯಿತು, ನಮ್ಮ ಜೀವಿತದಲ್ಲಿ ಈಗಿನ ವಿಶ್ವಾಸಿಗಳಾದಂಥ ನಾವು ನಮ್ಮ ಜೀವಿತದಲ್ಲಿ ಏನೆಲ್ಲ ಅಳವಡಿಸಿಕೊಳ್ಳಬೇಕೆಂದು ನಾವು ರೂತಳ ಪುಸ್ತಕವನ್ನು ಔಟ್ಲೈನ್ ನಾವು ಇನ್ನೊಂದು ದಿವಸ ಧ್ಯಾನಿಸೋಣ. ಈಗ ಬರೀ ನಾವು ರೂತಳ ಕುರಿತಾಗಿ ಮಾತ್ರ ಧ್ಯಾನಿಸ್ಲಿಕ್ಕಿದ್ದೇವೆ. RUTH ಅಂದರೆ ನಂಬಿಕೆಯಿಂದ ಪ್ರತಿಕ್ರಿಯಿಸಿ ಬಲವಾಗಿ ನಿಂತು ಹುಟ್ಟಿದ ಮಗನು ಮಾನವ ಕುಲದ ಭರವಸೆ. ಈ ಮಾನವ ಕುಲದ ಭರವಸೆ ಯಾರಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಈಕೆ ನಂಬಿಕೆಯಿಂದ ಪ್ರತಿಕ್ರಿಯಿಸಿ ಆ ನಂಬಿಕೆಯಲ್ಲಿ ಬಲವಾಗಿ ನಿಂತ ಕಾರಣ ಈಕೆಯ ಹೆಸರು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣ್ತೇವೆ. ರೂತಳ ಜೀವಿತದಲ್ಲಿ ಮೊದಲನೇದಾಗಿ ಆಕೆ ಮೋವಾಬ್ ಸ್ತ್ರೀಯರಾಗಿರ್ತಾಳೆ. ಆಕೆಯ ಧಾರ್ಮಿಕ ಒಂದು ಹಿಸ್ಟ್ರಿಯನ್ನ ಅಥವಾ ಹಿನ್ನೆಲೆಯನ್ನ ನಾವು ನೋಡುವಾಗ ಮೋವಾಬ್ಯಳಾದಂತಹ ರೂತಳು ವಿಗ್ರಹ ಆರಾಧನೆಯನ್ನ ಮಾಡುವಂತ ಕುಟುಂಬದಿಂದ ಬಂದವಳಾಗಿರ್ತಾಳೆ. ಸತ್ಯವೇದದಲ್ಲಿ ಕಾಣ್ತೇವೆ, ಮೋವಾಬ್ಯರು ಅನೇಕ ವಿಗ್ರಹ ಆರಾಧನೆಗಳನ್ನು ಮಾಡ್ತಾರೆ. ಹಾಗೂ ಕೆಲವೊಮ್ಮೆ ಅವರು ಭಯಂಕರವಾದಂತಹ ಯಜ್ಞಗಳನ್ನು ಕೊಡುವುದನ್ನು ಕಾಣ್ತೇವೆ. ಹಾಗೆ ಅವರು ಮಕ್ಕಳನ್ನು ಕೂಡ ಕೆಲವೊಮ್ಮೆ ಯಜ್ಞಗಳಿಗೆ ಸ್ಯಾಕ್ರಿಫೈಸ್ ಮಾಡುವುದನ್ನು ನಾವು ಕಾಣ್ತೇವೆ. ಇಂಥ ಒಂದು ಬ್ಯಾಕ್ಗ್ರೌಂಡಿಂದ ಬಂದಂಥವಳೇ ಈ ರೂತಳಾಗಿದ್ದಾಳೆ. ಸೊ ರೂತಳ ಜೀವಿತದಲ್ಲಿ ಮಹೋಲೋನನಿಗೆ ಮದುವೆ ಆಗ್ತದೆ. ಸ್ವಲ್ಪ ದಿನದ ನಂತರ ಆಕೆಯ ಗಂಡನು ತೀರಿ ಹೋಗ್ತಾನೆ. ಆಕೆಯ ಗಂಡನು ತೀರಿ ಹೋದ ನಂತರ ಆಕೆಯ ಜೀವಿತದಲ್ಲಿ ಎಲ್ಲವೂ ಕೂಡ ಬದಲಾಗ್ತದೆ. 1ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಆಕೆಯ ಜೀವಿತದಲ್ಲಿ ತನ್ನ ಫಾದರ್ ಇನ್ಲಾ ಆಗಲಿ, ಬ್ರದರ್ ಇನ್ಲಾ ಆಗಿ, ತನ್ನ ಮೈದ ಆಗಿರ್ಬೋದು, ತನ್ನ ಮಾವ ಆಗಿರ್ಬೋದು, ಗಂಡ ಆಗಿರ್ಬೋದು, ದುಡಿಲಿಕ್ಕೆ ಯಾರೂ ಇಲ್ಲ ಕುಟುಂಬದಲ್ಲಿ, ಗಂಡು ಎಂಬ ಆಸರೆ ಯಾರೂ ಇಲ್ಲ. 3 ಜನರು ಕೂಡ ವಿಧವೆಯರಾಗಿದ್ದಾರೆ. ಅಂತಹ ಸಮಯದಲ್ಲಿ ನವಮಿ ಹೇಳ್ತಾಳೆ, ನೀವು ನಿಮ್ಮ ತವ್ರ ಮನೆಗಳಿಗೆ ಹೋಗಿರಿ, ನೀವು ಬೇರೆ ಮದುವೆಗಳನ್ನು ನೀವು ಮಾಡಿಕೊಳ್ಳ್ರಿ ಅಂತ ಹೇಳ್ತಾಳೆ. ಆಗ ಓರ್ಫಳು ಆ ಮಾತಿಗೆ ಒಪ್ಪಿಕೊಂಡು ಹೊರಟು ಹೋಗ್ತಾಳೆ. ರೂತಳು ಮಾತ್ರ
ನವೋಮಿಯನ್ನ ಫಾಲೋ ಮಾಡಲಿಕ್ಕೆ, ನವೋಮಿಯನ್ನ ಬಿಟ್ಟು ಹೋಗದೆ ಅಂಟಿಕೊಂಡಿದ್ದಳು ಅಂತ ವಾಕ್ಯ ಹೇಳುವುದನ್ನ ಕಾಣ್ತೇವೆ. ಆಕೆ ನವೋಮಿಯನ್ನ ಅನುಸರಿಸಲು, ನವೋಮಿಯ ಜೊತೆಯಲ್ಲಿ ಉಳಿಯಲು ನಿರ್ಧಾರವನ್ನ ತೆಗೆದುಕೊಳ್ತಾಳೆ. ಯಾಕಾಗಿ ನವೋಮಿಯನ್ನೇ ಆಕೆ ಫಾಲೋ ಮಾಡಿದ್ಲು? ಇಲ್ಲಿ ನೋಡುವಾಗ ಅವರ ಜೀವಿತದಲ್ಲಿ ಏನೂ ಇಲ್ಲ, ಎಲ್ಲವನ್ನ ಕಳೆದುಕೊಂಡಿದ್ದಾರೆ. ಯಾವುದೇ ನಿರೀಕ್ಷೆಗಳಿಲ್ಲ, ಯಾವುದೇ ಹೋಪ್ಗಳಿಲ್ಲ. ಅವಳು ಬೇಕಾದ್ರೆ ಹೋಗಿ ಬೇರೆ ಮದುವೆ ಆಗಿ ತುಂಬಾ ಚೆನ್ನಾಗಿ ಇರ್ಬೋದಿತ್ತು. ನವೋಮಿಯನ್ನ ಅನುಸರಿಸುವಂತ ಯಾವ ಅವಶ್ಯಕತೆ ರೂತಳಿಗೆ ಇರಲಿಲ್ಲ. ಆದಾಗ್ಯೂ ಸಹ ಯಾಕೆ ರೂತಳು ನವೋಮಿಯನ್ನ ಫಾಲೋ ಮಾಡಿದ್ಲಂದ್ರೆ, ನವೋಮಿಯ ಮೇಲಿದ್ದಂತಹ, ಕುಟುಂಬದ ಮೇಲಿದ್ದಂತಹ, ದೇವರ ಮೇಲಿದ್ದಂತಹ ಪ್ರೀತಿ ನಾವು ರೂತಳಲ್ಲಿ ನೋಡಬಹುದಾಗಿದೆ. ಯಾಕೆಂದ್ರೆ ಆಕೆ ಮೊದಲು ದೇವರನ್ನ ಪ್ರೀತಿಸಿದಳು, ನಂತರ ತನ್ನ ಕುಟುಂಬವನ್ನ ಪ್ರೀತಿಸಿದಳು. ಇವತ್ತು ಎಷ್ಟೋ ಜನ ಸ್ತ್ರೀಯರಲ್ಲಿ ಈ ಪ್ರೀತಿ ಎಂಬ ವಿಷಯವನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಪ್ರೀತಿ ಇದ್ದಲ್ಲಿ ಬಹುಪಾಪಗಳನ್ನ ಮುಚ್ಚುತ್ತದೆ. ಪ್ರೀತಿ ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನ ನಂಬುತ್ತದೆ ಎಂದು ದೇವರ ವಾಕ್ಯ ಹೇಳ್ತದೆ. ಈ ಪ್ರೀತಿ ರೂತಳಲ್ಲಿ ಇದ್ದ ಕಾರಣವೇ ಆಕೆ ನವೋಮಿಯನ್ನ ಫಾಲೋ ಮಾಡಿದಳು, ಆಕೆ ನವೋಮಿಯನ್ನ ಅನುಸರಿಸಿದಳು. ಆಕೆ ನವೋಮಿಯನ್ನ ಬಿಟ್ಟು ತನ್ನ ತವರು ಮನೆಗೆ ಹೋಗದೆ ನವೋಮಿಯ ಜೊತೆಯಲ್ಲೇ ಉಳಿದುಕೊಳ್ಳುವುದನ್ನ ಕಾಣ್ತೇವೆ. ಯಾಕೆಂದ್ರೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಕಾಣ್ತೇವೆ, ಇಲ್ಲಿ ಬೋವಾಜನು ರೂತಳಿಗೆ ಒಂದು ಮಾತನ್ನ ಹೇಳುವುದನ್ನ ಕಾಣ್ತೇವೆ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವೋನಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ. ಈಕೆ ಯಾರನ್ನ ಆಶ್ರಯಿಸಿಕೊಂಡಿದ್ದಾಳೆ, ಯಾರನ್ನ ಪ್ರೀತಿಸ್ತಾ ಇದ್ದಾಳೆ? ದೇವರ ಕುರಿತಾದ ಪ್ರೀತಿ ಆಕೆ ಮನಸ್ಸಿನಲ್ಲಿ ಇರಲಿಲ್ಲ ಅಂದ್ರೆ ಆಕೆ ನವೋಮಿಯನ್ನ ಫಾಲೋ ಮಾಡ್ತಾ ಇರಲಿಲ್ಲ, ಆಕೆ ದೇವರನ್ನು ಕೂಡ ಆರಿಸಿಕೊಳ್ತಾ ಇರಲಿಲ್ಲ. ಆಕೆ ಹೇಳುವಂತ ಒಂದು ಮಾತೇನೆಂದ್ರೆ, ನಿನ್ನ ಜನರು ನನ್ನ ಜನರು, ನೀನ್ ಎಲ್ಲಿ ವಾಸಿಸ್ತೀಯ ನಾನು ಅಲ್ಲಿ ವಾಸಿಸ್ತೇನೆ, ನಿನ್ನ ದೇವರೇ ನನ್ನ ದೇವರು. ಈಕೆ ಹೇಳ್ತಾ ಇದ್ದಾಳೆ, ನಿನ್ನ ದೇವರೇ ನನ್ನ ದೇವರು. ರೂತಳ ಹೃದಯಗಳು ತೆರೆಯಲ್ಪಟ್ಟಿತ್ತು, ರೂತಳ ಹೃದಯಗಳಲ್ಲಿ ದೇವರ ಕಾರ್ಯವಿತ್ತು, ರೂತಳ ಹೃದಯದಲ್ಲಿ ದೇವರ ಪ್ರೀತಿ ಇತ್ತು. ಇವತ್ತು ಎಷ್ಟೋ ಜನ ಸಹೋದರಿಯರಲ್ಲಿ ದೇವರ ಕುರಿತಾದ ಪ್ರೀತಿ ಇಲ್ಲ, ಕುಟುಂಬದ ಕುರಿತಾದ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದೆ ಇರುವುದಕ್ಕೆ ನಿಮ್ಮ ಕುಟುಂಬದಲ್ಲಿ ಜಗಳ, ಪ್ರೀತಿ ಇಲ್ಲದೆ ಇರುವ ಕಾರಣಕ್ಕೆ ನಿಮಗೆ ಏನೇ ಮಾಡಿದ್ರು, ಚಿಕ್ಕ ತಪ್ಪುಗಳು ಮಾಡಿದ್ರು, ಅದು ದೊಡ್ಡದಾಗಿ ನಿಮ್ಮ ಕಣ್ಣಿಗೆ ಕಾಣಿಸಲ್ಪಡ್ತಾ ಇದೆ. ಗಂಡ ಏನಾದ್ರೂ ಚಿಕ್ಕ ತಪ್ಪುಗಳನ್ನ ಮಾಡುವಾಗ, ಅಥವಾ ಅತ್ತೆ ಮಗವ ಏನಾದ್ರೂ ಚಿಕ್ಕ ತಪ್ಪುಗಳನ್ನ ಮಾಡುವಾಗ, ಮಕ್ಕಳು ಮಾಡುವಾಗ ಸಹಿಸಿಕೊಳ್ಳೋದಿಕ್ಕಾಗೋದಿಲ್ಲ. ಕ್ಷಮಿಸದೇ ಇರುವ ಗುಣಗಳು, ಚಿಕ್ಕ ತಪ್ಪನ್ನೇ ದೊಡ್ಡದಾಗಿ ಡ್ರ್ಯಾಗ್ ಮಾಡಿ ಅದನ್ನ ಕುಟುಂಬದಲ್ಲಿ ಜಗಳವನ್ನ ಮಾಡಿ ಕುಟುಂಬದ ಸಮಾಧಾನವನ್ನು ಕೆಡಿಸುವಂತ ಎಷ್ಟೋ ಸ್ತ್ರೀಯರು ಇಂದು ತಮ್ಮ ಜೀವಿತವನ್ನ ನಾಶಪಡಿಸಿಕೊಂಡಿದ್ದಾರೆ. ಯಾವಾಗ ನೋಡಿದ್ರು ಜಗಳ, ಯಾವಾಗ ನೋಡಿದ್ರು ಕೋಪ, ಯಾವಾಗ ನೋಡಿದ್ರು ನನ್ನದೇ ನಡೆಯಬೇಕು, ನಾನೇ ಅಡ್ಜಸ್ಟ್ ಮಾಡಿಕೊಳ್ಳಬೇಕನ್ನೋ ಯಾವಾಗಲೂ ಒಂದು ಸ್ವಾರ್ಥತೆ ಇಂದಿನ ಕಾಲದ ಸ್ತ್ರೀಯರಲ್ಲಿ ತುಂಬಿರುವ ಕಾರಣವೇ ಪ್ರತಿದಿನ ಕೋರ್ಟ್ನಲ್ಲಿ ಡಿವೋರ್ಸ್ ಕೇಸ್ಗಳು ಹೆಚ್ಚುತ್ತಾ ಹೋಗ್ತಾ ಇರುವಂಥದ್ದು. ರೂತಳ ಜೀವಿತದಲ್ಲಿ ನೋಡಿ ಏನೂ ಇಲ್ಲ, ಎಲ್ಲವೂ ನಾಶವಾಗಿ ಹೋಗಿದೆ. ನವೋಮಿ ಇಲ್ಲಿ ಹೇಳುವುದನ್ನು ನಾವು ಕಾಣ್ತೇವೆ. 1ನೇ ಅಧ್ಯಾಯ 21ನೇ ವಚನದಲ್ಲಿ, ಭಾಗ್ಯವಂತಳಾಗಿ ಅವಳು ಬೆತ್ಲೆಹೇಮಿನಿಂದ ಹೋಗುವುದನ್ನು ಕಾಣ್ತೇವೆ. ಆದರೆ ಏನೂ ಇಲ್ಲದವರಾಗಿ ಗತಿಹೀನಳಾಗಿರುವಂಥ ಪರಿಸ್ಥಿತಿ ನವೋಮಿಯಲ್ಲಿ ಇರೋದು. ಆದರೆ ಏನೂ ಇಲ್ಲದ ಪರಿಸ್ಥಿತಿಯಲ್ಲೂ ಕೂಡ ನವೋಮಿಯನ್ನ ರೂತಳು ಪ್ರೀತಿಸ್ತಾ ಇದ್ದಾಳೆ. ಇವತ್ತಿನ ಕಾಲದ ಪ್ರೀತಿ ಹೇಗಿದೆ ಅಂದರೆ, ಗಂಡ ಚೆನ್ನಾಗಿ ದುಡಿದ್ರೆ, ಚೆನ್ನಾಗಿ ನೋಡಿಕೊಂಡ್ರೆ, ಅಥವಾ ಗಂಡ ಕೇಳಿದ್ದೆಲ್ಲ ತಂದು ಕೊಟ್ರೆ ಮಾತ್ರ ಪ್ರೀತಿ ಇರ್ತದೆ, ಅಥವಾ ಅತ್ತೆ ಮಾವ ಏನಾದರೂ ತುಂಬ ಪ್ರೀತಿಯಿಂದ ಬೈದೆ ಅವ್ರು ಇಷ್ಟಪಟ್ಟ ಹಾಗೆ ಸ್ವತಂತ್ರವಾಗಿ ಜೀವಿಸಲು ಅವಕಾಶಗಳನ್ನು ಕೊಡುವಾಗ ಮಾತ್ರವೇ ಎಷ್ಟೋ ಹೆಣ್ಣು ಮಕ್ಕಳ ಪ್ರೀತಿ ಹೆಚ್ಚಾಗ್ತದೆ. ಇಲ್ಲವಾದರೆ ಗಂಡ ಸ್ವಲ್ಪ ದುಡಿಯೋದು ಕಮ್ಮಿ ಆಯಿತು, ಗಂಡನಿಗೊಂದು ಸಮಸ್ಯೆ ಬಂತು, ಏನೋ ಒಂದು ಪ್ರಯಾಸಗಳು ಬರುವಾಗ ಎಷ್ಟೋ ಸ್ತ್ರೀಯರ ಪ್ರೀತಿಗಳು ಇಲ್ಲವಾಗಿ ಹೋಗ್ತದೆ, ಗತಿಸಿ ಹೋಗ್ತಾರೆ. ಗಂಡನ ಕಷ್ಟದ ಸಮಯದಲ್ಲಿ, ಗಂಡನ ಅನಾರೋಗ್ಯ ಪರಿಸ್ಥಿತಿಗಳಲ್ಲಿ ನಿಮ್ಮ ನಿಜವಾದ ಪ್ರೀತಿಯು ತಿಳಿದು ಬರುತ್ತದೆ. ಹಾಗಾಗಿ ನಿಮ್ಮಲ್ಲಿ ನಿಜವಾಗ್ಲೂ ಪ್ರೀತಿ ಇದೆಯಾ? ನಿಮ್ಮಲ್ಲಿ ನಿಜವಾಗಿಯೂ ಪ್ರೀತಿ ಇರುವುದಾದರೆ ನೀವು ಎಲ್ಲವನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ನೋಡಿ, ಅವಳ ಜೀವಿತದಲ್ಲಿ ಏನೂ ಇಲ್ಲ, ಯಾವ ಆಸ್ತಿ ಇಲ್ಲ, ಯಾವ ಹಣ ಇಲ್ಲ, ಏನೂ ಇಲ್ಲ. ಆದಾಗ್ಯೂ ಸಹ ನವೋಮಿಯನ್ನ ಪ್ರೀತಿಸ್ತಾ ಇದ್ದಾಳೆ. ತನ್ನ ಗಂಡನೇ ಇಲ್ಲ. ಇವತ್ತು ಎಷ್ಟೋ ಜನರಿಗೆ ತಮ್ಮ ಗಂಡನೇ ಇಲ್ಲ, ಅಥವಾ ತಮಗೆ ಸಂಬಂಧಪಟ್ಟ ವಿಷಯಗಳೇ ಇಲ್ಲ ಅಂದರೆ ಇನ್ನೊಬ್ಬರನ್ನ ಪ್ರೀತಿಸ್ಲಿಕ್ಕೆ ಹೋಗೋದೇ ಇಲ್ಲ. ಆದರೆ
ತನ್ನ ಗಂಡನೂ ಇಲ್ಲ, ತನಗೆ ಯಾವುದೂ ಇಲ್ಲದೆ ಇರುವ ಸಮಯದಲ್ಲೂ ತನ್ನ ಕುಟುಂಬವನ್ನು ಕರ್ತನಾದ ನಿಜವಾದ ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಆಕೆ ಪ್ರೀತಿಸಿ ಆತನ ರೆಕ್ಕೆಗಳ ಮೊರೆಯನ್ನು ಆಶ್ರಯಿಸ್ತಾ ಇದ್ದಾಳೆ. ನೋಡಿ, ಅನ್ಯ ಸ್ತ್ರೀ, ಆಕೆಗೆ ಅವಳು ಹುಟ್ಟಿದಾಗಿಂದಳು ಇಸ್ರಾಯೇಲಲ್ಲ, ಅವಳು ಈಗ ದೇವರ ಕುರಿತಾಗಿ ಕೇಳ್ಕೊಂಡು ಬೆಳೆದವಳಲ್ಲ, ದೇವರ ಕುರಿತಾಗಿ ತಿಳಿಯದೆ ವಿಗ್ರಹ ಆರಾಧನೆಯಿಂದ ಬ್ಯಾಕ್ಗ್ರೌಂಡಿಂದ ಬಂದಂತ ರೂತಳು ಇಲ್ಲಿ ದೇವರನ್ನ ಆಶ್ರಯಿಸುವುದನ್ನು ನಾವು ಕಾಣ್ತೇವೆ. ಇವತ್ತು ಎಷ್ಟೋ ಜನ ಸ್ತ್ರೀಯರು ದೇವರನ್ನ ಆಶ್ರಯಿಸುವುದಿಲ್ಲ, ದೇವರ ಕುರಿತಾದ ಪ್ರೀತಿ ಇಲ್ಲ. ಪ್ರೀತಿಸ್ತೀವಿ ಅಂತ ಹೇಳ್ತಾರೆ, ನಿಮ್ಮ ಪ್ರೀತಿ ಬರೀ ಬಾಯಿ ಮಾತಿನಲ್ಲಿ ಇರೋದಲ್ಲ, ರೂತಳ ಹಾಗೆ ಕ್ರಿಯೆಯಲ್ಲಿ, ನಡತೆಯಲ್ಲಿ ತೋರಿಸಬೇಕು. ಎರಡನೇದಾಗಿ ಆಕೆಯಲ್ಲಿದ್ದಂತಹ ಕಮಿಟ್ಮೆಂಟ್ ಅನ್ನ ನಾವು ನೋಡ್ತೇವೆ. ಈ ಕಮಿಟ್ಮೆಂಟ್ ಅಂದ್ರೆ ಬದ್ಧತೆ. ತನ್ನ ವಿವಾಹ ಜೀವಿತದಲ್ಲಿ ಬದ್ಧತೆ ಇರಬೇಕು, ಕಮಿಟ್ಮೆಂಟ್ ಇರಬೇಕು. ಇವತ್ತು ಎಷ್ಟೋ ಜನರು ವೆಡ್ಡಿಂಗ್ ಡೇನ ತುಂಬ ಚೆನ್ನಾಗಿ ಕಮಿಟ್ಮೆಂಟ್ ಇಟ್ಕೊಂಡು ಬದ್ಧತೆಯಿಂದ ಮಾಡ್ತಾರೆ, ಆದರೆ ಅವರ ಮ್ಯಾರೇಜ್ ಡೇಸ್, ವಿವಾಹ ಜೀವಿತದ ದಿನಗಳನ್ನು ಕುರಿತಾಗಿ ಅವರಿಗೆ ಕಮಿಟ್ಮೆಂಟ್ ಇರೋದಿಲ್ಲ. ತುಂಬ ವಿಜೃಂಭಣೆಯಿಂದ, ತುಂಬ ಆಡಂಬರದಿಂದ ವಿವಾಹವಾಗ್ತಾರೆ, ಆದರೆ 2 ವರ್ಷ 3 ವರ್ಷ ನಂತರ ನನಗೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ, ನನಗೆ ಸೆಟ್ ಆಗ್ತಾ ಇಲ್ಲ, ನನ್ನ ಥಾಟ್ಸು ಅವ್ರ ಥಾಟ್ಸಿಗೆ ಸೆಟ್ ಆಗೋದಿಲ್ಲ, ನನ್ನ ಲೈಫ್ ಸ್ಟೈಲ್ ಬೇರೆ, ಅವರ ಲೈಫ್ ಸ್ಟೈಲ್ ಬೇರೆ ಅಂತ ಡಿವೋರ್ಸ್ ಆಗುವುದನ್ನು ನಾವು ಕಾಣ್ತೇವೆ. ಆದರೆ ರೂತಳ ಜೀವಿತದಲ್ಲಿದ್ದಂಥ ಬದ್ಧತೆ, ತನ್ನ ಗಂಡನು ಇಲ್ಲದೆ ಇರುವಾಗಲೂ ಸಹ ಆಕೆ ತನ್ನ ಕುಟುಂಬವನ್ನು, ಇದು ನನ್ನ ಕುಟುಂಬ ಅನ್ನೋ ಒಂದು ಭಾವನೆ ಆಕೆಯಲ್ಲಿತ್ತು. ಇದು ಯಾರ್ದೋ ನನ್ನ ಗಂಡ ಇಲ್ಲ, ನಾನು ಯಾಕೆ ಇರಬೇಕು ಅನ್ನೋ ಭಾವನೆ ಆಕೆಯಲ್ಲಿ ಇರಲಿಲ್ಲ. ಇದು ನನ್ನ ಕುಟುಂಬ, ನಾನು ಇದನ್ನು ಪರಾಮರಿಸಬೇಕು, ಇದು ನನ್ನ ಜವಾಬ್ದಾರಿ ಅಂತ ಆಕೆ ತಿಳಿದುಕೊಂಡಿದ್ದಳು. ಕಮಿಟ್ಮೆಂಟ್, ಈ ಒಂದು ಮೆಚುರಿಟಿ ಇವತ್ತು ಎಷ್ಟೋ ಗಂಡ ಹೆಂಡತಿಯಲ್ಲಿಲ್ಲ. ನಾನು ಯಾಕೆ ನೋಡಬೇಕು, ನಾನು ಯಾಕೆ ಮಾಡಬೇಕು ಅಂತ ಅನೇಕರು ತಮ್ಮ ಸ್ವಾರ್ಥತೆಯನ್ನು ತೋರಿಸ್ತಾರೆ. ಆದರೆ ರೂತಳಲ್ಲಿ ಸ್ವಾರ್ಥತೆ ಇರಲಿಲ್ಲ. ಆಕೆಯಲ್ಲಿದ್ದಂಥ ಸಮರ್ಪಣೆಯನ್ನು ನೋಡ್ರಿ, ಕುಟುಂಬದ ವಿಷಯವಾಗಿ ಆಕೆಯಲ್ಲಿದ್ದಂಥ ಸಮರ್ಪಣೆಯೇ ಆಕೆಯ ಜೀವಿತವನ್ನು ಒಳ್ಳೆಯ ಕುಟುಂಬಕ್ಕೆ ಹೋಗಿ ಆಕೆ ಸೇರ್ಲಿಕ್ಕೆ ಸಹಾಯವಾಯಿತು. ಅದಕ್ಕೆ ಜ್ಞಾನೋಕ್ತಿ 14ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ತನ್ನ ಸ್ವಂತ ಕೈಯಿಂದಲೇ ಅದನ್ನು ನಾಶಪಡಿಸಿಕೊಳ್ತಾಳೆ. ಆದರೆ ಇಲ್ಲಿ ರೂತಳು ಜ್ಞಾನವಂತಳಾಗಿ, ತನಗೇನೂ ಇಲ್ಲದೆ ಇರುವ ಸಮಯದಲ್ಲಿ, ತನಗೆ ಈ ಜೀವಿತವನ್ನೇ ಒಂದು ಹೊತ್ತು ಊಟವನ್ನು ಸಾಗಿಸ್ಲಿಕ್ಕೆ ಆಕೆಯಲ್ಲಿ ಕಷ್ಟ ಇದೆ, ಅಂಥ ಸಮಯದಲ್ಲೂ ಆಕೆಯಲ್ಲಿದ್ದಂತಹ ಬದ್ಧತೆ, ಆಕೆಯಲ್ಲಿದ್ದಂಥ ಸಮರ್ಪಣೆ, ಆಕೆಯಲ್ಲಿದ್ದಂಥ ದೇವರ ಮೇಲಿನ ಭಕ್ತಿ, ಆಕೆಯಲ್ಲಿದ್ದಂಥ ನಿಷ್ಠೆ, ಆಕೆಯಲ್ಲಿದ್ದಂತಹ ಒಂದು ನಂಬಿಕೆ, ಆಕೆಯಲ್ಲಿದ್ದಂತಹ ನಿಸ್ವಾರ್ಥತೆ ಇವತ್ತು ಎಷ್ಟು ಸ್ತ್ರೀಯರಲ್ಲಿದೆ ಯೋಚನೆ ಮಾಡಿ. ಸ್ವಾರ್ಥತೆ ತುಂಬಿದೆ. ನಾನು ಯಾಕೆ ನನ್ನ ಗಂಡನ ಮಾತು ಕೇಳಬೇಕು, ನಾನು ಚೆನ್ನಾಗಿ ದುಡಿತೀನಿ, ನಾನು ನನ್ನ ಗಂಡನಿಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ ಎಂಬ ಅಹಂಕಾರ ಎಷ್ಟೋ ಸ್ತ್ರೀಯರಲ್ಲಿ ಇವತ್ತು ನೋಡಬಹುದಾಗಿದೆ. ನಾನು ಯಾಕೆ ಕೇಳಬೇಕು, ನಾನು ಯಾಕೆ ನನ್ನ ಅತ್ತೆ ಮಾವನ ಮಾತು ಕೇಳಬೇಕು, ನಾನು ಯಾಕೆ ನನ್ನ ಪುರುಷನ ಮಾತುಗಳನ್ನು ಕೇಳಬೇಕು ಅನ್ನೋ ಒಂದು ಅಹಂಕಾರದಲ್ಲಿ, ಒಂದು ಸ್ವಾರ್ಥತೆಯಲ್ಲಿ, ನಾನು ದುಡಿದಿದ್ದೇನೆ, ನಾನು ಖರ್ಚು ಮಾಡ್ತೇನೆ, ಇದು ನನ್ನ ಇಷ್ಟ, ಇದು ನನ್ನ ಲೈಫ್, ನನ್ನ ರೂಲ್ಸ್ ಅಂತ ಹೇಳಿ ಎಷ್ಟೋ ಸ್ತ್ರೀಯರು ತಮ್ಮ ಜೀವಿತದಲ್ಲಿ ನಡೆದುಕೊಳ್ಳುವುದನ್ನು ಕಾಣ್ತೇವೆ. ಆದರೆ ಈಕೆಯಲ್ಲಿ ಸ್ವಾರ್ಥತೆ ಇಲ್ಲ. ಆಕೆಯ ಜೀವಿತದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿಕೊಳ್ಳಬೇಕೆಂಬ ಒಂದು ಬದ್ಧತೆ, ಮದುವೆ ವಿಷಯವಾಗಿದ್ದಂಥ ಬದ್ಧತೆ, ಕುಟುಂಬದಲ್ಲಿ ಆಗಲಿ ಅಥವಾ ಮಕ್ಕಳ ವಿಷಯದಲ್ಲಾಗಲಿ ಗಂಡ ಹೆಂಡತಿ ಮಧ್ಯೆ ಮೊದಲು ಇರಬೇಕಾಗಿರುವಂಥದ್ದು ಪ್ರೀತಿ. ಎರಡನೇದಾಗಿ ಕಮಿಟ್ಮೆಂಟ್. ಲವ್ ಇಸ್ ಕಮಿಟ್ಮೆಂಟ್. ಲವ್ ಅನ್ನೋದು ಕಮಿಟ್ಮೆಂಟು, ಪ್ರೀತಿ ಅನ್ನೋದು ಕಮಿಟ್ಮೆಂಟು. ಆ ಕಮಿಟ್ಮೆಂಟ್ ನೀವಿರುವಾಗ ಅದು ಲೈಫ್ ಲಾಂಗ್ ಇರುತ್ತೆ. ಆ ಲೈಫ್ ಲಾಂಗ್ ಕಮಿಟ್ಮೆಂಟ್ ಇದು. ಸುಮ್ಮನೆ ಏನೋ ಆಡಂಬರಕ್ಕಾಗಿ ಮದುವೆ ಆಗುವಂಥದ್ದು, ಸುಮ್ಮನೆ 2 ದಿವಸಕ್ಕಾಗಿ ನಾವು ಏನೋ ಚೆನ್ನಾಗಿರ್ತೇವೆ ಅಂತ ಮದುವೆ ಆಗುವಂಥದ್ದು ಮದುವೆ ಅಲ್ಲ. ಜೀವನ ಪೂರ್ತಿ ಸಾವು ಬಿಟ್ಟರೆ ಬೇರೆ ಇನ್ಯಾವುದು ಅಗಲಿಸದ ಹಾಗೆ ಏನೇ ಕಷ್ಟ, ಹೋರಾಟ, ಪ್ರಯಾಸ, ನಿಂದನೆ, ಅಪಮಾನಗಳು, ಏರಿಳಿತ ಬಂದಾಗಿಯೂ ಸಹ ನಾನು ನನ್ನ ವಿವಾಹ ಜೀವಿತದಲ್ಲಿ ನಾನು ಗಿವ್ ಅಪ್ ಮಾಡಲ್ಲ ಅಂತ ಯಾವ ಸ್ತ್ರೀ ರೂತಳ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅವರು ಮಾತ್ರ ತಮ್ಮ ವಿವಾಹ ಜೀವಿತವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ. ಇವತ್ತು ನೋಡಿ, ಯಾಕೆ ಮದುವೆ ಆಗ್ತಾರೆ? ಸುಮ್ಮನೆ ಡಿವೋರ್ಸ್ ಮಾಡ್ತಾರೆ. ಅದ್ರ ಬದಲು ಮದುವೆ ಆಗದೇ ಇರೋದೇ ಎಷ್ಟೋ ಒಳ್ಳೇದಾಗಿತ್ತಲ್ವ. ಉದಾಹರಣೆಯಾಗಿ ನಾನು ನಿಮಗೊಂದು ವಿಷಯ ಹೇಳ್ತೇನೆ. ಅನೇಕ ಸ್ತ್ರೀಯರು ನನ್ನ ಗಂಡ ನನಗೆ ಅಡ್ಜಸ್ಟ್ ಆಗಲ್ಲ, ಹೆಂಡತಿ ಅಡ್ಜಸ್ಟ್ ಆಗಲ್ಲ, ಅಥವಾ ನಮ್ಮ ಅತ್ತೆ ಮಾವ ಅಡ್ಜಸ್ಟ್ ಆಗಲ್ಲ.
ಒಂದು ಮಾತನ್ನು ನೀವು ನೆನಪಿಸಿಕೊಳ್ಳಿ, ನಿಮ್ಮ ಸ್ವಂತ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಕೆಲವೊಮ್ಮೆ ನಾವು ಅವರನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೇ ಗರ್ಭದಲ್ಲಿ ಜನಿಸಿ ಒಂದೇ ತಾಯಿಯಲ್ಲಿ ನಾವು ಬೆಳೆದವರಾಗಿರ್ತೀವಿ, ಒಂದೇ ಮನೆಯಲ್ಲಿರ್ತೇವೆ, ಆದರೂ ಕೂಡ ಅಡ್ಜಸ್ಟ್ಮೆಂಟ್ ಇರಲ್ಲ. ಆಗ ಅಂಥ ಸಮಯದಲ್ಲಿ ಅವರು ಎಲ್ಲೋ ಬೆಳೆದಿರ್ತಾರೆ, ಅವರ ಒಂದು ಕಲ್ಚರೇ ಬೇರೆ ಇರುತ್ತೆ, ಅವರ ರೀತಿ ನೀತಿಗಳೇ ಬೇರೆ ಇರುತ್ತೆ, ನೀವು ಬೇರೆ ರೀತಿ ಬೆಳೆದಿರ್ತೀರ. ಈ ಲೈಫ್ ಅನ್ನೋದು ಅಡ್ಜಸ್ಟ್ಮೆಂಟ್, ನೀವು ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಇಲ್ಲವಾದರೆ ಕುಟುಂಬ ಅಂದರೆ ಅಡ್ಜಸ್ಟ್ ಮಾಡಲೇಬೇಕು. ಸ್ವಾರ್ಥತೆ ಇರಬಾರ್ದು, ಅಲ್ಲಿ ಸಮರ್ಪಣೆ ಇರಬೇಕು, ಅಲ್ಲಿ ಬದ್ಧತೆ ಇರಬೇಕು, ಅಲ್ಲಿ ಸಹಿಸುವಿಕೆ ಇರಬೇಕು. ಎಷ್ಟೋ ಸ್ತ್ರೀಯರಲ್ಲಿ ಸಹಿಸುವಿಕೆ ಇಲ್ಲ. ರೂತಳಲ್ಲಿ ಸಹಿಸುವಿಕೆ ಇದ್ದಿದ್ದಕ್ಕೆ ಆಕೆ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯವಾಯಿತು. ಆಕೆಗೆ ಗೊತ್ತಿತ್ತು ನವಮಿಗೆ ದುಡಿದು ಸಾಕ್ಲಿಕ್ಕೆ ಆಗೋದಿಲ್ಲ, ನವಮಿ ಬಳಿ ಏನೂ ಇಲ್ಲ, ಆಕೆ ಗತಿಹೀನಳಾಗಿದ್ದಾಳೆ ಅಂತ ಗೊತ್ತಿದ್ರೂ ಸಹ ಆಕೆನ ಹಿಂಬಾಲಿಸಿದಳು. ಆಕೆನ ಹಿಂಬಾಲಿಸುವಂತಹ ಆ ಗುಣ ಇವತ್ತು ನಮ್ಮಲ್ಲಿದೆಯಾ? ನಮ್ಮಲ್ಲಿ ಅನೇಕ ಸಲ ನಮ್ಮ ಜೀವಿತದಲ್ಲಿ ಕಷ್ಟ ಬರುವಾಗ, ದುಃಖಗಳು ಬರುವಾಗ ನಾವು ಪ್ರೇಯರ್ ಮಾಡೋದೇ ಬಿಡ್ತೇವೆ. ರೂತಳ ಹಾಗೆ ನಾವು ದೇವರನ್ನು ಅನುಸರಿಸಬೇಕು. ಏನೇ ಕಷ್ಟ ನಷ್ಟ ಹೋರಾಟ ಪ್ರಯಾಸ ಏನೇ ಬಂದರೂ ದೇವರನ್ನು ಅನುಸರಿಸಬೇಕು. ಹಾಗೆ ನಮ್ಮ ವಿವಾಹ ಜೀವಿತವನ್ನು ನಾವು ಯಾವತ್ತೂ ಗಿವ್ ಅಪ್ ಮಾಡಬಾರ್ದು. ಅದು ಏನೇ ಆಗಲಿ, ಅದು ಎಂತಹ ಕಠಿಣ ಸಂದರ್ಭಗಳಲ್ಲೇ ಆಗಲಿ, ನೀವು ಮಾತ್ರ ಗಿವ್ ಅಪ್ ಮಾಡಬಾರ್ದು. ಯಾಕೆಂದರೆ ರೂತಳಿಗೆ ಗೊತ್ತಿತ್ತು, ನಾನು ದೇವರ ಮುಂದೆ ಈ ಒಂದು ಬದ್ಧತೆನ, ಈ ಒಂದು ನಾನು ಸಮರ್ಪಣೆಯನ್ನು ಮಾಡಿದ್ದೇನೆ ಅಂತ. ದೇವರ ಮುಂದೆ ಸಮರ್ಪಣೆಯನ್ನು ಮಾಡಿ ವಿವಾಹಗಳನ್ನು ಆಗಿರ್ತೀರ, ದಯಮಾಡಿ ಚಿಕ್ಕ ಪುಟ್ಟ ವಿಷಯಗಳಿಗೆ ವಿವಾಹ ಜೀವಿತದಿಂದ ದೂರ ಹೋಗಬೇಡಿ. ಎಷ್ಟೋ ಜನ ಸ್ತ್ರೀಯರು ಹೇಗಿದ್ದಾರೆ ಅಂದರೆ, ತಮ್ಮ ತವ್ರ ಮನೆಗಳಿಗೆ ಕಾಲ್ ಮಾಡೋದು, ಇಲ್ಲಿ ನನಗೆ ನೋಡ್ಕೊಳ್ತಾ ಇಲ್ಲ, ನಾನು ಕೇಳಿದ್ದು ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಏನು ಮಾಡ್ತಾರೆ, ಚಿಕ್ಕ ಪುಟ್ಟ ವಿಷಯಗಳಿಗೆ ತವ್ರ ಮನೆಗೆ ಹೋಗ್ತಾರೆ. ಚಿಕ್ಕ ಪುಟ್ಟ ವಿಷಯಗಳಿಗೆ ಗಂಡನನ್ನು ಪೀಡಿಸುವುದು, ಗಂಡನನ್ನು ಕಾಡುವುದು, ಹಾಗೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಮನೆಯನ್ನು ಬಿಟ್ಟು ಹೋಗುವುದು. ಹಾಗೆ ಎಷ್ಟೋ ತವ್ರ ಮನೆಯವರು ಏನು ಮಾಡ್ತಾರೆ, ಹುಡುಗಿಯ ತಂದೆ ತಾಯಿಗಳು, ಹುಡುಗಿಯ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿದಿರು, ನೀನು ಬಂದುಬಿಡು, ಅವ್ರು ನೋಡ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ, ನಾನೇ ಮನಸ್ಸಾಕ್ತೇನೆ, ಹಾಗೆ ಹೀಗೆ ಅಂತ ಕರೀತಾರೆ. 1 ವರ್ಷ ನೋಡ್ಕೊಳ್ತಾರೆ, 2 ವರ್ಷ ನೋಡ್ಕೊಳ್ತಾರೆ, 3ನೇ ವರ್ಷ ಅವರಿಗೆ ವಿವಾಹವಾಗುವಾಗ ನಿಮ್ಮನ್ನು ತಾತ್ಸಾರವಾಗಿ, ನಿಮ್ಮನ್ನು ಕೇವಲವಾಗಿ ಕಾಣ್ತಾರೆ. ಆದ ಕಾರಣ ಏನೇ ಇರಲಿ ನಿಮಗೆ, ನೀವು ನಿಮ್ಮ ಗಂಡನ ಮನೆಯಲ್ಲೇ ಇರಬೇಕು. ಇದು ನಿಮಗೆ ಸ್ವಲ್ಪ ಕೆಲವೊಮ್ಮೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸ್ವಾಮಿನ ನೋಡ್ರಿ, ಅವ್ರು ಸಹಿಸ್ಕೊಂಡ್ರು. ರೂತಳನ್ನು ನೋಡ್ರಿ, ಆಕೆ ಸಹಿಸಿಕೊಂಡಳು. ಸ್ತ್ರೀಯರಾಗಿ ಹುಟ್ಟಿದ ಮೇಲೆ ಕೆಲವೊಂದು ವಿಷಯವನ್ನು ಸಹಿಸಲೇಬೇಕು. ಸಹಿಸುವಿಕೆ ಇಲ್ಲವಾದರೆ ನಿಜವಾಗಿಯೂ ನಿಮ್ಮ ಜೀವಿತದಲ್ಲಿ ಏನನ್ನೂ ಮಾಡ್ಲಿಕ್ಕಾಗಲ್ಲ, ಆಶೀರ್ವಾದ ಕಾಣ್ಲಿಕ್ಕಾಗಲ್ಲ. ಹಾಗೆ 3ನೇದಾಗಿ ನವಮಿ ಏನು ಮಾಡ್ತಾಳೆ ಅಂದರೆ, ರೂತಳಿಗೆ ನನ್ನನ್ನು ಬಿಟ್ಟು ನೀನು ಹೋಗಿ ಬೇರೆ ವಿವಾಹವನ್ನು ಆಗಿ ನೀನು ಚೆನ್ನಾಗಿರು ಅಂತ ಹೇಳ್ತಾಳೆ. ಆದರೆ ನವಮಿ ತುಂಬ ಫೋರ್ಸ್ ಮಾಡಿದಾಗಿಯೂ ಸಹ ರೂತಳ ಮಾತ್ರ ಅವಳು ಸ್ಟ್ರಾಂಗ್ ಆಗಿ ತನ್ನ ಡಿಸಿಷನನ್ನು ತೆಗೆದುಕೊಂಡಿದ್ದಳು. ಆಕೆ ಹೇಳುವುದನ್ನು ಕಾಣ್ತೇವೆ 15ನೇ ವಚನದಲ್ಲಿ, ಈಗೋ ನಿನ್ನ ಓರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೆ ದೇವತೆಗಳ ಬಳಿಗೆ ಹೋಗುತ್ತಾಳೆ, ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು, ನೀನು ನನ್ನನ್ನು ಬಿಟ್ಟು ಹೋಗಬೇಕೆಂದು ನನ್ನನ್ನು ಒತ್ತಾಯ ಪಡಿಸಬೇಡ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನಿನ್ನ ವಾಸಿಸುವಲ್ಲೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು, ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದು ಮಾಡಲಿ ಅಂದನು. ಆಗ ಆ ನವಮಿಗೆ ಗೊತ್ತಾಗ್ತದೆ, ಈಕೆ ತನ್ನ ಜೊತೆಯಲ್ಲಿ ಉಳಿದುಕೊಳ್ಳಬೇಕೆಂಬ ಸ್ಟ್ರಾಂಗ್ ದೃಢವಾದ ನಿರ್ಧಾರ ತೆಗೆದುಕೊಂಡಿದ್ದಾಳೆ ಅಂತ. ಇವತ್ತು ರೂತಳ ಜೀವಿತದಿಂದ ನಾವೇನು ಕಲ್ತ್ಕೊಳ್ಬೇಕಂದ್ರೆ, ನಮ್ಮ ಸುತ್ತಮುತ್ತ ಅನೇಕ ಪ್ರೆಷರ್ಗಳು ಬರುತ್ತೆ. ಇಂಥ ಗಂಡನ ಜೊತೆ ಯಾಕಿದೆಯಾ, ಇವನು ಈ ಥರ ಮಾತನಾಡ್ತಾನೆ, ಇವನು ನಿನಗೆ ಹಿಂಗೆ ತಂದ್ಕೊಡಲ್ಲ, ಹಾಗೆ ಮಾಡಲ್ಲ, ಇಂಥ ಮಕ್ಕಳು ನಿನಗೆ ಬೇಕಾ, ಇಂಥ ಅತ್ತೆ ಮಾವ ನಿನಗೆ ಬೇಕಾ, ಹೀಗೆ ಅನೇಕರು, ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಅಕ್ಕ ತಂಗಿಯರಾಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಸುತ್ತಮುತ್ತಲಿನ ಜನರು ಹೀಗೆ ನಿಮ್ಮನ್ನು ಮಾತನಾಡ್ಬೋದು. ಆದರೆ ಅವುಗಳಿಗೆ ನೀವು ತಲೆ ಕೆಡಿಸಿಕೊಳ್ಳದೆ ರೂತಳ ಹಾಗೆ ನೀವು ದೃಢವಾದ ನಿರ್ಧಾರ ತೆಗೆದುಕೊಳ್ಬೇಕು. ಏನೇ ಆದರೂ ನಾನು ನನ್ನ ಕುಟುಂಬವನ್ನು ಬಿಟ್ಟು ಹೋಗೋದಿಲ್ಲ, ಅದು ಏನೇ ಆದರೂ ಪರವಾಗಿಲ್ಲ, ನನ್ನ ಈ ಕುಟುಂಬವನ್ನು ಹೊಡಿಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅನ್ನೋ ಒಂದು ದೃಢವಾದ ನಿರ್ಧಾರ ಇರಬೇಕು. ರೂತಳ ಜೀವಿತದಲ್ಲಿ ನೋಡಿ, ಆಕೆಯ ದೃಢವಾದ ನಿರ್ಧಾರವೇ ಆಕೆಯ ಜೀವಿತವನ್ನು ಕಾಪಾಡಿತು. ಏನೂ ಇಲ್ಲ ಅಂತ ಗೊತ್ತಿದ್ರೂ ಸಹ
ಆಕೆ ಅನುಸರಿಸಿದ್ಲು. ಇವತ್ತು ಎಷ್ಟೋ ಜನರು ಗಂಡನ ಕಷ್ಟ ಅರ್ಥ ಮಾಡ್ಕೊಳ್ತಾ ಇಲ್ಲ, ಬೇಕೇ ಬೇಕು ಎಂದು ಹಠ ಹಿಡಿತಾ ಇದ್ದಾರೆ. ನೀವು ಗಂಡನ ಕಷ್ಟವನ್ನು ಅರ್ಥ ಮಾಡಿಕೊಂಡು ನೀವು ಗಂಡನಿಗೆ ಸಹಕಾರಿಗಳಾಗಿರಬೇಕು. ನಿಮ್ಮನ್ನು ಸೃಷ್ಟಿಸಲ್ಪಟ್ಟಿರೋದೇ ಅದಕ್ಕೆ, ನೀವು ಸಹಕಾರಿಗಳಾಗಿರಬೇಕು, ನೀವು ಸಹಾಯಕರಾಗಿರಬೇಕು ಅಂತ. ಅದನ್ನು ಬಿಟ್ಟು ನಾನೇ ಎಲ್ಲ ಮಾಡಬೇಕು, ನನ್ನಿಂದಲೇ ಎಲ್ಲ ನಡಿಬೇಕು ಅನ್ನೋ ಅಹಂಕಾರವನ್ನು ಬಿಟ್ಟು ತಗ್ಗಿಸಿಕೊಂಡು ನಿಮ್ಮ ಕುಟುಂಬ ಜೀವಿತವನ್ನು ಜ್ಞಾನವಂತೆಯಾಗಿ ನಿಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳಬೇಕು. ರೂತಳು ಒಬ್ಬ ಒಳ್ಳೆಯ ಸೊಸೆಯಾಗಿದ್ದಳು. ಇವತ್ತು ಎಷ್ಟೋ ಜನ ಹೇಳ್ತಾರೆ, ನನ್ನ ಅತ್ತೆ ಹಾಗೆ ಹೀಗೆ. ನಿಮ್ಮ ಅತ್ತೆ ನವಮಿ ಆಗದಿದ್ದರೆ ನೀವು ರೂತಳಾಗಿರಿ. ನೀವು ರೂತಳಾಗುವಾಗ ಆಟೋಮೆಟಿಕ್ ಆಗಿ ನಿಮ್ಮ ಅತ್ತೆಯೂ ಸಹ ನವಮಿ ಆಗಿ ಬದಲಾಗ್ತಾರೆ. ರೂತಳು ತನ್ನ ಅತ್ತೆಯನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ತಾಳೆ ಅಂದರೆ, ಆಕೆ ಬೇರೆ ದೇಶದಲ್ಲಿ ತನಗೆ ಗೊತ್ತಿಲ್ಲದ ಜನರ ಮಧ್ಯೆ ಬಂದು ತನ್ನ ಸ್ವಂತಹ ತಾಯಿಯ ರೀತಿಯಲ್ಲಿ ನವಮಿಯನ್ನು ಪೋಷಿಸುವುದನ್ನು ಕಾಣ್ತೇವೆ. ರೂತಳು ಬೇರೆ ದೇಶದವಳಾಗಿದ್ದಳು, ಆಕೆ ಇಸ್ರೇಲಳಲ್ಲ. ಆದಾಗ್ಯೂ ಸಹ ಆಕೆಯಲ್ಲಿದ್ದಂಥ ಭಕ್ತಿ, ಆಕೆಯಲ್ಲಿದ್ದಂಥ ನಂಬಿಕೆ, ಆಕೆಯಲ್ಲಿದ್ದಂತಹ ಒಳ್ಳೆಯ ಒಂದು ಸಮರ್ಪಣೆಯ ಗುಣ, ಆಕೆಯಲ್ಲಿದ್ದಂಥ ಪ್ರೀತಿಯಿಂದ ನಮ್ಮಲ್ಲಿದೆಯಾ ಯೋಚನೆ ಮಾಡಿ ಒಮ್ಮೆ. ರೂತಳು ತನ್ನ ಜೀವಿತದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾವತ್ತೂ ಕೂಡ ನವಮಿಗಾಗಲಿ ಅಥವಾ ದೇವರಿಗಾಗಲಿ ಆಕೆ ಬ್ಲೇಮ್ ಮಾಡೋದಿಲ್ಲ, ಗುಣಗುಟ್ಟೋದಿಲ್ಲ. ನಾವಾದರೆ ಏನು ಮಾಡ್ತೇವೆ, ನಮ್ಮ ಗಂಡ ಒಂಚೂರು, ನಮ್ಮ ಮಾವ, ಅತ್ತೆ ಮಾವ ಏನಾದರೂ ಸ್ವಲ್ಪ ನಮಗೆ ಒಂದು ಕಂಫರ್ಟಬಲ್ ಝೋನಲ್ಲಿ ನಾವು ಇಲ್ಲ ಅಂದರೆ ಏನು ಮಾಡ್ತೇವೆ, ಗುಣಗುಡ್ತೇವೆ, ದೇವರ ಮೇಲೆ ಗುಣಗುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆದರೆ ಇಲ್ಲಿ ಆಕೆ ಅನ್ಯ ದೇಶಸ್ಥಳಾಗಿದ್ರೂ ಸಹ ಗುಣಗುಟ್ಟದೆ ದೇವರ ಮೇಲೆ ತನ್ನ ನಂಬಿಕೆಯನ್ನು, ತನ್ನ ಆಶ್ರಯವನ್ನು ಇಟ್ಟುಕೊಳ್ಳುವುದನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ರೂತಳನ್ನು ಉಪಯೋಗಿಸಿಕೊಂಡು ದೇವರು ನವಮಿಯ ಜೀವಿತದಲ್ಲಿದ್ದಂತಹ ಎಲ್ಲ ವಿಧವಾದ ಶೂನ್ಯತೆಯನ್ನು ನೀಗಿಸಿ ಆಕೆ ಜೀವಿತದಲ್ಲಿ ಪರಿಪೂರ್ಣ ಆಶೀರ್ವಾದವನ್ನು ಹೊಂದಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಇಲ್ಲಿ ನಾವು ರೂತಳ ಒಂದು ನಂಬಿಕೆಯ ಕುರಿತಾಗಿ ನಾವೀಗ ಧ್ಯಾನಿಸೋಣ. ಈ ರೂತಳ ನಂಬಿಕೆಯನ್ನು ನಾವು ನೋಡುವಾಗ ಇಟ್ ಈಸ್ ಸೋ ಎಕ್ಸ್ಟ್ರಾರ್ಡಿನರಿ. ಬಿಕಾಸ್ ಯಾಕೆ ಅಂದರೆ ಆಕೆಯು ಅನ್ಯ ದೇಶದವಳು, ಆಕೆ ಮೋವಾಬ್ಯಳು. ಆಕೆ ಜೀವಿತದಲ್ಲೆಲ್ಲ, ತನ್ನ ಜೀವಮಾನದಲ್ಲೆಲ್ಲ ಮೋವಾಬ್ ದೇಶದಲ್ಲಿ ವಿಗ್ರಹ ಆರಾಧನೆಯಲ್ಲಿ ಕಳೆದಂಥ ಸ್ತ್ರೀ ಆಗಿದ್ರೂ ಸಹ ನಿಜವಾದ ಇಸ್ರಾಯೇಲ್ ದೇವರನ್ನು ಆರಾಧಿಸಲಿಕ್ಕೆ ಆಕೆ ತನ್ನ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಟ್ಟಳು. ದೇವರು ಆಕೆಯ ಹೃದಯಗಳನ್ನು ತೆರೆದರು. ಇವತ್ತು ಎಷ್ಟೋ ಜನರ ಹೃದಯಗಳು ತೆರೆಯಲ್ಪಟ್ಟಿಲ್ಲ. ಇವತ್ತು ಎಷ್ಟೋ ಜನರ ಕಣ್ಣುಗಳು ಮುಚ್ಚಲ್ಪಟ್ಟಿದೆ, ಮಂಕಾಗಿದೆ. ಆದ ಕಾರಣವೇ ಎಷ್ಟೋ ಜನರು ಗಂಡನು ದೇವರನ್ನು ಅರಿತುಕೊಂಡಿದ್ದರು, ಎಷ್ಟೋ ಸ್ತ್ರೀಯರು ದೇವರನ್ನ ಅರಿತುಕೊಂಡಿಲ್ಲ. ಎಷ್ಟೋ ಜನರು ಯಹೂದ್ಯರು ಅಲ್ಲದೆ ಇದ್ದರೂ ಸಹ ದೇವರ ರಾಜ್ಯವನ್ನ ಸೇರಿದವರನ್ನ ನಾವು ಕಾಣ್ತೇವೆ. ಅದರಲ್ಲಿ ರೂತಳು ಕೂಡ ಒಬ್ಬಳಾಗಿದ್ದಾಳೆ. ತನ್ನ ಜೀವಿತದಲ್ಲಿರುವಂತಹ ಆ ನಂಬಿಕೆಯನ್ನ ಬರೀ ಬಾಯಿ ಮಾತಿನಿಂದ ಆಕೆ ತೋರಿಸಲಿಲ್ಲ. ತನ್ನ ಜೀವಿತದಲ್ಲಿ ಆಕೆ ಕ್ರಿಯೆಗಳ ಮೂಲಕ, ಆಕೆಯಲ್ಲಿ ನಡತೆಯ ಮೂಲಕ ಆಕೆ ತೋರಿಸುವುದನ್ನು ಕಾಣ್ತೇವೆ. ಆಕೆ ಯಾರ ರೆಕ್ಕೆಗಳನ್ನು ಆಶ್ರಯಿಸಿಕೊಂಡಿದ್ದಳು? ನಿಜವಾದ ಭೂಪರಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರ ರೆಕ್ಕೆಗಳನ್ನು ಆಶ್ರಯಿಸಿಕೊಂಡಿದ್ದಳು. ಏನೂ ಇಲ್ಲದ ಸಮಯದಲ್ಲಿ, ಎಲ್ಲ ಇರುವ ಸಮಯದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಎಲ್ಲರೂ ದೇವರನ್ನ ಸ್ತುತಿಸ್ತಾರೆ, ಎಲ್ಲರೂ ದೇವರಿಗೆ ಕಾಣಿಕೆಗಳನ್ನು ಕೊಡ್ತಾರೆ, ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಏನೂ ಇಲ್ಲದ ಪರಿಸ್ಥಿತಿಯಲ್ಲೇ ನಿಜವಾದ ನಿನ್ನ ಪ್ರೀತಿ ಮತ್ತು ನಂಬಿಕೆ ಗೊತ್ತಾಗುವಂಥದ್ದಾಗಿದೆ. ಆದ ಕಾರಣ ನಿಮ್ಮ ಬಳಿ ಏನೂ ಇಲ್ಲದಾಗ ನೀವು ರೂತಳ ಹಾಗೆ ದೇವರ ಮೇಲೆ ನಂಬಿಕೆನ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಇಟ್ಟುಕೊಂಡಿದ್ದೀರಾ? ಒಮ್ಮೆ ಯೋಚನೆ ಮಾಡಿ. ಆಕೆ ನಂಬಿಕೆ ಎಂಥದ್ದಾಗಿತ್ತಂದರೆ, ಎಂತಹ ಒಂದು ಬಿರುಗಾಳಿಯ ಸಮಯದಲ್ಲೂ, ಅನೇಕ ಪ್ರವಾಹಗಳು, ಅನೇಕ ಒಂದು ವೇದನೆ, ಶೋಧನೆ ಆಕೆಯ ಜೀವಿತದಲ್ಲಿ ಇದ್ದಾಗಿಯೂ ಸಹ ದೇವರ ಮೇಲಿನ ಆಕೆಯ ನಂಬಿಕೆಯಿಂದ ಆಕೆ ತನ್ನ ಜೀವಿತದಲ್ಲಿ ಇದ್ದಂತಹ ಕಷ್ಟಗಳನ್ನು ಲೆಕ್ಕಿಸದೆ ಆಕೆ ಕಷ್ಟವಾಗಿ, ಕಠಿಣವಾಗಿ ದುಡಿಲಿಕ್ಕೆ ದೇವರ ಕೃಪೆ ಆಕೆಯನ್ನ ಬಲಪಡಿಸುವುದನ್ನು ನಾವು ಕಾಣ್ತೇವೆ. ರೂತಳಲ್ಲಿ ನವಮಿಗಿಂತ ಹೆಚ್ಚಾದ ನಂಬಿಕೆ ಇರುವುದನ್ನು ಕಾಣ್ತೇವೆ. ತನ್ನ ಜೀವಿತದ ದುಃಖ ಸಮಯದಲ್ಲಿ, ತನ್ನ ಜೀವಿತದಲ್ಲಿರುವಂಥ ಕಷ್ಟ ಸಮಯಗಳಲ್ಲೂ ಕೂಡ ದೇವರನ್ನು ಆಶ್ರಯಿಸಿಕೊಂಡಳು. ಆದರೆ ನವಮಿ ಏನು ಮಾಡಿದ್ರು? ಬೆತ್ತಲೆಹೇಮ್ ಅಂದರೆ ರೊಟ್ಟಿಯ ಮನೆ, ಆ ರೊಟ್ಟಿಯ ಮನೆಯನ್ನು ಬಿಟ್ಟು ಪಾಪದ ಮನೆಗೆ ಹೋಗ್ತಾರೆ. ಆದರೆ ಆ ಪಾಪದ ಮನೆಯಿಂದ ಬಂದು ರೊಟ್ಟಿಯ ಮನೆಗೆ ಸೇರಿ ತನ್ನ ಜೀವಿತದಲ್ಲಿ ರಕ್ಷಣೆಯನ್ನ ಪಡೆದುಕೊಳ್ತಾಳೆ ರೂತಳಾದಂಥವಳು. ಆದ ಕಾರಣವೇ ರೂತಳ ಜೀವಿತದಲ್ಲಿ ದೇವರು ಬೋವಾಜನ ಹೃದಯಗಳಲ್ಲಿ ಆಕೆಗೆ ಕರುಣೆ ತೋರುವ ಹಾಗೆ ಕೃಪೆಯನ್ನ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ನವಮಿ ಆಲೋಚನೆಯ ಪ್ರಕಾರ ರೂತಳು ಹೋಗಿ ಬೋವಾಜನ ಕಾಲ ಕೆಳಗೆ ಕೂತಿರುವಾಗ
ಆಕೆಯನ್ನ ಕಂಡು ಆತನು ವಾಗ್ದಾನ ಮಾಡುತ್ತಾನೆ. ಆ ವಾಗ್ದಾನದಿಂದ ಅವರ ವಿವಾಹವಾಗುವುದನ್ನು ಕಾಣ್ತೇವೆ. ರೂತಳು ಜ್ಞಾನವಂತೆ ಆಗಿ ತನ್ನ ಕುಟುಂಬವನ್ನು ಕಟ್ಟಿಕೊಳ್ತಾಳೆ. ಆಕೆ ಬೋವಾಜನು ಹೇಳಿದ ರೀತಿಯಲ್ಲಿ ರಾತ್ರಿ ಎಲ್ಲ ಕಾಯ್ತಾಳೆ. ನಾವು ಈ 4 ಅಧ್ಯಾಯಗಳನ್ನು ನೋಡುವಾಗ ವೀಪಿಂಗ್, ವರ್ಕಿಂಗ್, ವೇಟಿಂಗ್ ಆ್ಯಂಡ್ ವೆಡ್ಡಿಂಗ್, ಈ ಸಮಯಗಳಲ್ಲಿ ವೀಪಿಂಗಲ್ಲಿ ನಾವು ಹೇಗಿರ್ತೇವೆ, ನಮ್ಮ ಕಣ್ಣೀರಿನ ಸಮಯದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು, ನಾವು ಕೆಲಸ ಮಾಡುವಾಗ ಈಕೆ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೋಡಿ ಬೋವಾಜನ ಹೃದಯದಲ್ಲಿ ಕನಿಕರ ಉಂಟಾಗ್ತದೆ. ನಾವು ಸಹ ನಮಗೆ ದೇವರು ಕೊಟ್ಟಂಥ ಕೆಲಸಗಳಲ್ಲಿ ಲೇಜಿನೆಸ್ ಇರದ ಹಾಗೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಈ ರೂತಳಲ್ಲಿ ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ಬರೆದಿರುವಂತಹ ಜ್ಞಾನವಂತೆಯು ಹೇಗಿರಬೇಕು ಎಂಬ ಗುಣಲಕ್ಷಣಗಳು ರೂತಳಲ್ಲಿ ಕಾಣ್ತವೆ. ಇವತ್ತು ನಮ್ಮಲ್ಲಿ ಆ ಗುಣಲಕ್ಷಣಗಳಿದೆಯಾ? ರೂತಳ ಒಳ್ಳೆಯ ಗುಣದಿಂದ, ಆಕೆಯ ಪರಿಶ್ರಮದಿಂದ, ಆಕೆಯು ದೇವರ ಸಮ್ಮುಖದಲ್ಲಿ ಕಾದಿದ್ದಕ್ಕೆ ಆಕೆ ತನ್ನ ಜೀವಿತದಲ್ಲಿ ತನ್ನ ರಕ್ಷಕನನ್ನ ಆಕೆ ಕಂಡುಕೊಳ್ತಾಳೆ. ಆತನೇ ಬೋವಾಜನಾಗಿದ್ದಾನೆ. ಬೋವಾಜನು ದೇವರು ಕಳಿಸಿದಂತಹ, ರೂತಳಿಗಾಗಿ ಕಳಿಸಿದಂತಹ ರಕ್ಷಕನಾಗಿದ್ದಾನೆ. ಅವರು ಮದುವೆ ಆಗ್ತಾರೆ. ನಂತರ ಅವರ ಜೀವಿತದಲ್ಲಿ ಅವರು ಒಂದು ಒಳ್ಳೆಯ ಸಂತಾನವನ್ನ ಕಾಣ್ತಾರೆ. ಹಾಗೆ ಇವರ ಸಂತಾನದಿಂದಲೇ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿ ಬರುವುದನ್ನು ಕಾಣ್ತೇವೆ. ನೋಡಿ, ಅನ್ಯ ಸ್ತ್ರೀ ತನ್ನ ಜೀವಿತವನ್ನ ಹೇಗೆ ಕಟ್ಟಿಕೊಂಡಳು. ಸಹಿಸಿಕೊಳ್ಳುವುದರಿಂದ, ಪ್ರೀತಿಸುವುದರಿಂದ, ದೇವರನ್ನು ಆಶ್ರಯಿಸಿಕೊಳ್ಳುವುದರಿಂದ ಏನೆಲ್ಲ ಕಾರ್ಯ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟ, ನಷ್ಟ, ಹೋರಾಟ, ಪ್ರಯಾಸ, ಗಂಡನು ನಿಮ್ಮ ಮಾತುಗಳನ್ನು ಕೇಳದೇ ಇರ್ಬೋದು, ಅಥವಾ ತುಂಬ ಕಷ್ಟದಲ್ಲಿ, ವೇದನೆಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಆದರೆ ರೂತಳ ಹಾಗೆ ನೀವು ಜೀವಿತದಲ್ಲಿ ಎಲ್ಲ ಸಹಿಸಿಕೊಳ್ಳುವಾಗ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥಿಸೋಣ. ಪರಿಶುದ್ಧನ ಅತ್ಯುನ್ನತನೂ ಆಗಿರುವ ದೇವರೇ, ಹೇಳಿದ ವಾಕ್ಯಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬ ಸ್ತ್ರೀಯರು ಇದನ್ನು ಅಳವಡಿಸಿಕೊಳ್ಳಿಕ್ಕಾಗುವಂತೆ ನೀನು ತಾನೇ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೆ. ಯೇಸು ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆಯೇ, ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.